ಸಂಯುಕ್ತ ಕರ್ನಾಟಕ ಐಪಿಎಲ್ ಟೈಮ್ಗೆ ಸ್ವಾಗತ. ಈ ಬಾರಿಯ ಐಪಿಎಲ್ನಲ್ಲಿ ಸದ್ಯಕ್ಕೆ ಆರ್ಸಿಬಿ ಫ್ಯಾನ್ಸ್ ನಿಟ್ಟುಸಿರು ಬಿಟ್ಟಿದ್ದಾರೆ. ಆದರೆ ಅಸಲಿ ಆಟ ಶುರುವಾಗಿರೋದೇ ಈಗ. ಟೇಬಲ್ ಟಾಪರ್ ಆದರೂ ಬೆಂಗಳೂರು ರಾಯಲ್ ಚಾಲೆಂಜರ್ಸ್ ಕಪ್ ಗೆಲ್ಲೋದು ಸುಲಭವಾಗಿಲ್ಲ. ಯಾಕೆ, ಏನಾಗ್ತಿದೆ ಐಪಿಎಲ್ನಲ್ಲಿ ಅನ್ನೋ ಟಾಪ್ 5 ಸುದ್ದಿಗಳು ಈ ವಿಡಿಯೋದಲ್ಲಿದೆ ನೋಡಿ. ನಂಬರ್ 1 ಸುದ್ದಿ ಏನಂದ್ರೆ, ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದ ಆರ್ಸಿಬಿ ತಂಡವೇ ಈಗಲೂ ನಂಬರ್ 1 ಆಗಿದೆ. ಈ ಪಂದ್ಯದಲ್ಲಿ ಕೃಣಾಲ್ ಪಾಂಡ್ಯ ಹೊಟ್ಟೆಗೆ ಬಾಲ್ನಿಂದ ಏಟು ಬಿದ್ದರೂ ಮ್ಯಾಚ್ ಗೆಲ್ಲಿಸಿದ್ದಾರೆ. ಕೃಣಾಲ್ ಪಾಂಡ್ಯನ ಈ ಕಮೆಂಟ್ಮೆಂಟ್ ನೋಡಿ ಆರ್ಸಿಬಿ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ಆದರೆ ಇದೇ ವೇಳೆ ಸಿಎಸ್ಕೆಯ ಮಾಜಿ ಆಟಗಾರ ಸುಬ್ರಹ್ಮಣ್ಯಂ ಬದ್ರಿನಾಥ್ ಕೃಣಾಲ್ ಕಾಲೆಳೆದು ಅವಮಾನ ಮಾಡಿದ್ದಾರೆ. ಕಾಮೆಂಟರಿ ಬಾಕ್ಸ್ನಲ್ಲಿದ್ದ ಸುಬ್ರಹ್ಮಣ್ಯಂ ಕೃಣಾಲ್ ಪಾಂಡ್ಯ ಅಲ್ಲೇ ಸಾಯಬೇಕು ಎಂದರೂ ಪರವಾಗಿಲ್ಲ ಎಂದಿದ್ದಾರೆ. ಸುಬ್ರಹ್ಮಣ್ಯಂ ಬದ್ರಿನಾಥ್ ಅವರ ಈ ಕಾಮೆಂಟ್ಗೆ ಆರ್ಸಿಬಿ ಅಭಿಮಾನಿಗಳು ತೀವ್ರ ತರಾಟೆ ತೆಗೆದುಕೊಂಡಿದ್ದಾರೆ. ನಂಬರ್ 2 ಸುದ್ದಿ ಏನಂದ್ರೆ, ಆರ್ಸಿಬಿಯ ಕಿಂಗ್ ವಿರಾಟ್ ಕೊಹ್ಲಿ. ವಿರಾಟ್ ಕಳೆದ 2 ಪಂದ್ಯದಲ್ಲಿ ಡಕ್ಔಟ್ ಆಗಿದ್ದಾರೆ. ಫೀಲ್ಡ್ಗೆ ಇಳಿದ್ರೆ ಕೊಹ್ಲಿ ಹಾಫ್ ಸೆಂಚುರಿ ಪಕ್ಕ ಬಾರಿಸುತ್ತಾ ಇದ್ರು. ಆದರೆ ಈಗ ಕೊಹ್ಲಿ ಸತತ 2 ಬಾರಿ ಡಕ್ಔಟ್ ಆಗಿರೋದು ಆರ್ಸಿಬಿಯ ಟೆನ್ಷನ್ ಹೆಚ್ಚಿಸಿದೆ. ವಿರಾಟ್ ಕೊಹ್ಲಿ ಮತ್ತೆ ತನ್ನ ಹಳೆ ಫಾರ್ಮ್ಗೆ ಮರಳಲಿ ಎಂದು ಪ್ರಾರ್ಥಿಸುತ್ತಿದ್ದಾರೆ. ಆರ್ಸಿಬಿನೇ ಈ ಸಲ ಕಪ್ ಗೆಲ್ಲಲಿ ಎಂದು ಫ್ಯಾನ್ಸ್ ಬೇಡಿಕೊಳ್ಳುತ್ತಿದ್ದಾರೆ. ನಂಬರ್ 3 ಸುದ್ದಿ ಟೀಮ್ ಡೇವಿಡ್ ಅವರದು. ಆರ್ಸಿಬಿ ಮುಂಬೈ ಇಂಡಿಯನ್ಸ್ ಪಂದ್ಯದಲ್ಲಿ ಟೀಮ್ ಡೇವಿಡ್ ಅಸಭ್ಯವಾಗಿ ಸನ್ನೆ ಮಾಡಿ ವಿವಾದಕ್ಕೀಡಾಗಿದ್ದಾರೆ. ಐಪಿಎಲ್ ನೀತಿ ಸಂಹಿತೆಯ ಉಲ್ಲಂಘನೆಗಾಗಿ ಅವರಿಗೆ ಪಂದ್ಯದ ಸಂಭಾವನೆಯ 30% ದಂಡ ಹಾಗೂ 2 ಡಿಮೆರಿಟ್ ಪಾಯಿಂಟ್ಗಳನ್ನು ವಿಧಿಸಲಾಗಿದೆ. ಮತ್ತೆ ಡಿಮೆರಿಟ್ ಪಾಯಿಂಟ್ಗಳು ಬಂದರೆ ಟೀಮ್ ಡೇವಿಡ್ 1 ಪಂದ್ಯದಿಂದ ಬ್ಯಾನ್ ಆಗಬೇಕಾಗುತ್ತದೆ. ನಂಬರ್ 4 ಸುದ್ದಿ ಪಂಜಾಬ್ ಕಿಂಗ್ಸ್ ತಂಡದ್ದು. ಸೋಲಿಲ್ಲದ ಸರ್ದಾರನಂತಿದ್ದ ಪಂಜಾಬ್ ಕಿಂಗ್ಸ್ ಸತತ 4 ಸೋಲು ಅನುಭವಿಸಿದೆ. ಶ್ರೇಯಸ್ ಅಯ್ಯರ್ ತಂಡಕ್ಕೆ ಈಗ ಪ್ಲೇ ಆಫ್ನಿಂದಲೇ ಔಟ್ ಆಗೋ ಭಯ ಹೆಚ್ಚಿಸಿದೆ. ಪಂಜಾಬ್ ತಂಡಕ್ಕೆ ಕಳಪೆ ಬೌಲಿಂಗ್ ಮತ್ತು ಫೀಲ್ಡಿಂಗ್ ಕಾಡುತ್ತಿದೆ. ಸತತ ಸೋಲುಗಳಿಂದ ಕಂಗೆಟ್ಟಿರುವ ಪಂಜಾಬ್ ಕಿಂಗ್ಸ್ಗೆ ಈಗ ಬಾಕಿ ಉಳಿದಿರೋದು 3 ಪಂದ್ಯಗಳು ಮಾತ್ರ. ನಂಬರ್ 5 ಸುದ್ದಿ ಏನಂದ್ರೆ, ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಮನೆಯೊಂದು 3 ಬಾಗಿಲಾಗಿದೆ. ಸೋಲಿನ ಹತಾಶೆಯಲ್ಲಿ ಹಾರ್ದಿಕ್ ಪಾಂಡ್ಯ ಎಲ್ಲರ ಕಂಗೆನ್ನಿಗೆ ಗುರಿಯಾಗಿದ್ದಾರೆ. ಇವರ ಜೊತೆಗೆ ಹಾರ್ದಿಕ್ ಪಾಂಡ್ಯ ಕೂಡ ಮುಂಬೈ ಇಂಡಿಯನ್ಸ್ ಫ್ರಾಂಚೈಸಿಯನ್ನೇ ಅನ್ಫಾಲೋ ಮಾಡಿದ್ರು. ಮತ್ತೆ ಅದೇನಾಯ್ತೋ ಗೊತ್ತಿಲ್ಲ, ಬೆಳಗಾಗುವಷ್ಟರಲ್ಲಿ ಮತ್ತೆ ಫಾಲೋ ಮಾಡಿದ್ರು. ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾ, ತಿಲಕ್ ವರ್ಮಾ, ಸೂರ್ಯಕುಮಾರ್ ಯಾದವ್ ಅವರನ್ನು ಅನ್ಫಾಲೋ ಮಾಡಿದ್ದಾರೆ. ಈ ಬೆಳವಣಿಗೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಹಾರ್ದಿಕ್ ಪಾಂಡ್ಯ ಮುಂದುವರಿಯೋದು ಅನುಮಾನ ಎನ್ನಲಾಗಿದೆ.